ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸಂವಿಧಾನ ಅಂಗೀಕಾರವಾಗಿ 75 ವರ್ಷ ಸಂದ ಹಿನ್ನೆಲೆ ಸಂವಿಧಾನ ಜಾಗೃತಿ ಜಾಥಾಗೆ ಹೋದಲ್ಲೆಲ್ಲ ಕೋಲಾರದ ಜನತೆಯಿಂದ ಪೂರ್ಣಕುಂಭ ಸ್ವಾಗತ. ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಪ್ರತ್ಯೇಕಗೊಂಡ ನಂತರ ಚುನಾವಣೆ ನಡೆಯಲಿ. ಐಸ್ ಕ್ರೀಂ ಘಟಕ ಬದಲು ಟೆಟ್ರಾ ಪ್ಯಾಕ್ ಘಟಕ ಪ್ರಾರಂಭಿಸಿ ಮಾಜಿ ಕೋಚಿಮುಲ್ ಅಧ್ಯಕ್ಷ ಕೆವಿ ನಾಗರಾಜ್ ಒತ್ತಾಯ. ಕೋಲಾರದ ಕ್ಲಾಕ್ ಟವರ್ ಮೇಲೆ ಒಂದು ಧರ್ಮಕ್ಕೆ ಸೀಮಿತವಾದ ಚಿಹ್ನೆ ತೆಗೆಯುವಂತೆ ಪೊಲೀಸ್ ಇಲಾಖೆ ಮೇಲೆ ಹೆಚ್ಚಿದ ಒತ್ತಡ. ಕಲ್ಯಾಣ ಕ್ರಾಂತಿ ವೇಳೆ ಅತ್ಯಮೂಲ್ಯ ವಚನ ಸಂರಕ್ಷಣೆ ಮಾಡಿದ ಕೀರ್ತಿ ಮಡಿವಾಳ ಮಾಚಿದೇವರಿಗೆ ಸಲ್ಲುತ್ತದೆ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ. ವಾರ್ತೆಗಳ ವಿವರ. ಭಾರತದ ಸಂವಿಧಾನ ಅಂಗೀಕಾರವಾಗಿ 75 ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಕೋಲಾರ ಕೊಂಡರಾಜನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾಗೆ ಜನತೆ ಪೂರ್ಣಕುಂಭ ಸ್ವಾಗತ ಕೋರಿದ್ರು. ರಾಜ್ಯ ಸರ್ಕಾರ ಸಂವಿಧಾನದ ಜಾಗೃತಿ ಮೂಡಿಸುವ ಸಲುವಾಗಿ ಜನವರಿ 26ರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದೆ. ಇಂದು ಕೋಲಾರದ ಕೊಂಡರಾಜನಹಳ್ಳಿಗೆ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸುತ್ತಿದ್ದಂತೆ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸಿ ಡೋಲು ವಾದ್ಯಗಳ ಮುಖಾಂತರ ಸಂವಿಧಾನ ಜಾಥಾಕ್ಕೆ ಜನತೆ ಪೂರ್ಣಕುಂಭ ಸ್ವಾಗತ ಕೋರಿದ್ರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಕೃಷ್ಣ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ನಮಗೆ ತಾಯಿ ಇದ್ದಂಗೆ. ತಾಯಿಗಿಂತ ದೊಡ್ಡವರು ವಿಶ್ವದಲ್ಲೇ ಇಲ್ಲ. ಅಂತಹ ತಾಯಿಗೆ ಸಂವಿಧಾನವನ್ನು ಹೋಲಿಕೆ ಮಾಡುತ್ತಿದ್ದಾನೆ. ಇಡೀ ಜಗತ್ತಿಗೆ ಮಾದರಿ ಭಾರತದ ಸಂವಿಧಾನ ಎಂದರು. ಸಂವಿಧಾನ ನಮಗೆ ತಾಯಿ ಇದ್ದ ಹಾಗೆ. ತಾಯಿಗಿಂತ ದೊಡ್ಡದು ಯಾರಿಲ್ಲ ಪ್ರಪಂಚದಲ್ಲಿ. ಆ ಸಂವಿಧಾನ ಇವತ್ತು ತಾಯಿಗೆ ಹೋಲಿಸ್ತಾ ಇದ್ದಾನೆ. ತಾಯಿ ಸಮಾಜ ಇರೋದ್ರಿಂದ ಸಂವಿಧಾನ ಎಲ್ಲರಿಗೂ ನಮ್ಮ ಹಕ್ಕು. ಸಂವಿಧಾನ ಇರೋದ್ರಿಂದ ನಾವು ಬದುಕ್ತಾ ಇದ್ದೀವಿ ಪ್ರಪಂಚದಲ್ಲಿ. ನಮ್ಮ ದೇಶದಲ್ಲಿ ಸಂವಿಧಾನ ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಜೀವನ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನ, ಪ್ರತಿಯೊಂದು ಇದು ಸಂವಿಧಾನದ ಅಡಿಯಲ್ಲೇ ನಾವು ನಡೀತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಾರಾಯಣಮ್ಮ, ಸದಸ್ಯರಾದ ಶ್ರೀನಿವಾಸ್ ಯಾದವ್, ರಾಮಕ್ಕ, ಪುಷ್ಪಮ್ಮ, ಎಂ ರಾಜೇಶ್, ಎಂ ಗೋವಿಂದ್, ನಾಗರತ್ನ, ಎಲ್ ನಿರಂಜನ್ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಜಿಲ್ಲೆಯ ಹೈನುಗಾರರ ಬಹುದಿನಗಳ ನಿರೀಕ್ಷೆ ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಪ್ರತ್ಯೇಕಗೊಂಡ ನಂತರವೇ ಕೋಚಿಮುಲ್ ಚುನಾವಣೆ ನಡೆಯಲಿ. ಜಿಲ್ಲೆಯ ರೈತರ ಮೇಲೇನಾದ್ರೂ ಕೊಂಚನಾದ್ರೂ ಕರುಣೆ, ಆಸಕ್ತಿ ಇದ್ರೆ ಉಸ್ತುವಾರಿ ಸಚಿವರು ಏಪ್ರಿಲ್ಗೆ ನಿಗದಿಯಾಗಿರುವ ಚುನಾವಣೆ ನಿಲ್ಲಿಸಲಿ. ಲಾಭವಿಲ್ಲದ ಐಸ್ ಕ್ರೀಂ ಘಟಕದ ಬದಲು ಅದೇ ಹಣವನ್ನ ಟೆಟ್ರಾ ಪ್ಯಾಕ್ ಘಟಕ ನಿರ್ಮಿಸಲು ಉಪಯೋಗಿಸಿ ಎಂದು ಮಾಜಿ ಕೋಚಿಮುಲ್ ಅಧ್ಯಕ್ಷ ಕೆವಿ ನಾಗರಾಜ್ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಣಜೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 7ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದ ಕೆವಿ ನಾಗರಾಜ್ ಅವರ ಜೊತೆಗೆ ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವಿರೋಧವಾಗಿ ಆಯ್ಕೆಯಾದರು. ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಮಾತನಾಡಿ, ಈಗಾಗಲೇ ಒಮ್ಮೆ ಪ್ರತ್ಯೇಕಗೊಂಡು ಸರ್ಕಾರ ಬದಲಾಗುತ್ತಿದ್ದಂತೆ ಮತ್ತೆ ಕೋಲಾರಕ್ಕೆ ವಾಪಸ್ಸಾದ ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಪ್ರತ್ಯೇಕಗೊಳಿಸಿದ ನಂತರವೇ ಕೋಚಿಮುಲ್ ಆಡಳಿತ ಮಂಡಳಿ ಚುನಾವಣೆ ನಡೆಸಲಿ. ಜಿಲ್ಲೆಯ ಹಾಲು ಉತ್ಪಾದಕರ ಮೇಲೆ ಕಿಂಚಿತ್ತಾದ್ರೂ ಉಸ್ತುವಾರಿ ಸಚಿವ ಸುಧಾಕರ್ಗೆ ಕರುಣೆ ಇದ್ರೆ, ಹೈನೋದ್ಯಮ ಬೆಳವಣಿಗೆಗೆ ಒತ್ತು ಕೊಡುವ ಮನಸ್ಸಿದ್ರೆ ಡೈರಿ ಪ್ರತ್ಯೇಕಗೊಳಿಸಿದ ಮೇಲೆ ಚುನಾವಣೆ ನಡೆಸಲಿ. ಒಮ್ಮೆ ಚುನಾವಣೆ ನಡೆದರೆ ಮತ್ತೆ 5 ವರ್ಷಗಳ ಕಾಲ ಡೈರಿ ಪ್ರತ್ಯೇಕತೆಗೆ ಅವಕಾಶ ಸಿಗೋದಿಲ್ಲ. ಡೈರಿ ಪ್ರತ್ಯೇಕತೆಗೆ ಟೆಟ್ರಾ ಪ್ಯಾಕ್ ಘಟಕ ಇಲ್ಲ ಅನ್ನೋದೇ ಮಾನದಂಡವಾದ್ರೆ ಉಪಯೋಗವಿಲ್ಲದ ಮತ್ತು ಮಾರುಕಟ್ಟೆಗೆ ಸಿಗದ ಚಿಂತಾಮಣಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಐಸ್ ಕ್ರೀಂ ಘಟಕ ರದ್ದುಗೊಳಿಸಿ ಮೆಗಾ ಡೈರಿಯಲ್ಲಿ ಟೆಟ್ರಾ ಪ್ಯಾಕ್ ಘಟಕ ಪ್ರಾರಂಭಿಸಲಿ. ಇದು ನಾನು ರಾಜಕೀಯ ರಹಿತವಾಗಿ ನೋವಿನಿಂದ ಆಗ್ರಹಿಸುತ್ತಿದ್ದೇನೆ ಎಂದು ಮನವಿ ಮಾಡಿದ್ರು. ಉದ್ದೇಶ ನಾವು ಬೇರ್ಪಡೆ ಮಾಡ್ತೀವಿ ಅನ್ನೋದಾದ್ರೆ ಚುನಾವಣೆ ಮಾಡಿ ನನ್ನ ಉದ್ದೇಶ. ಈಗ ಚುನಾವಣೆ ಮಾಡಿದ್ರೆ ಮತ್ತೆ 5 ವರ್ಷ ಡೈರೆಕ್ಟರ್ಗಳಾಗಿ 13 ಜನ 14 ಜನ ಎಲೆಕ್ಟ್ ಆಗ್ತಾರೆ. ಮತ್ತೆ ಅವ್ರು ಕೋರ್ಟ್ಗೆ ಹೋಗ್ತಾರೆ. ಇದು ನೆನೆಗುದಿಗೆ ಬರ್ತದೆ. ನಾನು ಈ ಜಿಲ್ಲೆಯ ಸಚಿವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ಆಗಬೇಕು ಅಂತ ಏನಾದರೂ ಒಂದು ಬದ್ಧತೆ ಇದ್ದರೆ ಈ ಚುನಾವಣೆನ ಖಂಡಿತ ನಿಲ್ಲಿಸ್ಬಿಟ್ಟು ಒಕ್ಕೂಟನ ಬೇರ್ಪಡೆ ಮಾಡಿ ಆಮೇಲೆ ನೀವು ಚುನಾವಣೆ ಮಾಡಿ. ಯಾರಾದರೂ ಗೆಲ್ಲಿ, ನಮಗೇನು ಅಭ್ಯಂತರ ಇಲ್ಲ. ಅದು ನನ್ನ ಉದ್ದೇಶ ಇರ್ತಕ್ಕಂಥ. ಈ ವೇಳೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಜೈರಾಮ್, ಗ್ರಾಮದ ಹಿರಿಯ ರಾಮಣ್ಣ, ನಾರಾಯಣಸ್ವಾಮಿ, ಮಂಜುನಾಥ್, ಆನಂದ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಮಂಡ್ಯ ಕೆರಗೋಡು ಗ್ರಾಮದಲ್ಲಿ ಹನುಮ ಮಂದಿರ ಮುಂಭಾಗದಲ್ಲಿ ಹನುಮ ಧ್ವಜ, ಬೆಂಗಳೂರಿನ ಶಿವಾಜಿ ನಗರದ ಚಾಂದಿನಿ ವೃತ್ತದ ಹಸಿರು ಬಣ್ಣದ ಧ್ವಜದ ನಂತರ ಕೋಲಾರದಲ್ಲೂ ಹೆಚ್ಚಾಯಿತು ಧರ್ಮದ ದಂಗಲ್. ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಸಮುದಾಯಕ್ಕೆ ಸೀಮಿತವಾದ ಚಿಹ್ನೆಯನ್ನು ಧ್ವಜವನ್ನು ಹಾಕಬಾರದು ಎಂದು ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದ ಹಿನ್ನೆಲೆ ಕೋಲಾರ ನಗರದ ಕ್ಲಾಕ್ ಟವರ್ ಮೇಲೆ ಇರುವ ಚಿಹ್ನೆಯನ್ನು ತೆಗೆಯುವಂತೆ ಪೊಲೀಸ್ ಇಲಾಖೆ ಮೇಲೆ ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಒತ್ತಾಯಿಸಿದ್ದಾರೆ. ಈ ಹಿಂದೆ ಕೋಲಾರದ ಕ್ಲಾಕ್ ಟವರ್ ಒಂದು ಸಮುದಾಯಕ್ಕೆ ಸೀಮಿತವಾಗಿತ್ತು. ಇದೇ ಕ್ಲಾಕ್ ಟವರ್ಗೆ ಹಸಿರು ಬಣ್ಣವನ್ನ ಬಳಿಯಲಾಗಿತ್ತು. ಈ ಬಗ್ಗೆ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ಹೋರಾಟದ ಫಲವಾಗಿ ಜಿಲ್ಲಾಡಳಿತವೇ ಎಚ್ಚೆತ್ತುಕೊಂಡು ಕ್ಲಾಕ್ ಟವರ್ಗೆ ರಾಷ್ಟ್ರ ಧ್ವಜದ ಬಣ್ಣವನ್ನ ಬಳಸಿ ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದರು. ನಂತರ ಜಿಲ್ಲಾಡಳಿತ ವತಿಯಿಂದಲೇ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಗೆ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡುತ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಕೇಸರಿ ಧ್ವಜ ಹಾಗೂ ಹನುಮ ಧ್ವಜದ ವಿಚಾರ ಸದ್ದು ಮಾಡುತ್ತಿದ್ದು, ಕ್ಲಾಕ್ ಟವರ್ ಮೇಲಿರುವ ಚಿಹ್ನೆ ತೆಗೆಯುವಂತೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಒತ್ತಾಯವನ್ನು ಮಾಡುತ್ತಿದ್ದಾರೆ. ಹಲವರು ತಮ್ಮ ತಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಕ್ಲಾಕ್ ಟವರ್ ಮೇಲಿರುವ ಒಂದು ಸಮುದಾಯಕ್ಕೆ ಸೀಮಿತವಾದ ಚಿಹ್ನೆಯನ್ನು ತೆಗೆಯುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಲ್ಯಾಣ ಕ್ರಾಂತಿ ವೇಳೆಯಲ್ಲಿ ಅನುಭವ ಮಂಟಪದ ಜವಾಬ್ದಾರಿ ಹೊತ್ತು ಅತ್ಯಮೂಲ್ಯವಾದ ವಚನಗಳನ್ನು ಸಂರಕ್ಷಣೆ ಮಾಡಿದ ಕೀರ್ತಿ ಮಡಿವಾಳ ಮಾಚಿ ದೇವರಿಗೆ ಸಲ್ಲುತ್ತದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರು ನಗರದ ಹೊರವಲಯದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜನೆ ಮಾಡಿದ್ದ ವೀರಶರಣ ಮಡಿವಾಳ ಮಾಚಿ ದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭಾಗವಹಿಸಿ ಮಾತನಾಡಿ, ಮಡಿವಾಳ ಸಮುದಾಯದವರು ಮೂಲತಃ ಶ್ರಮಜೀವಿಗಳು ಎಂದರೆ ತಪ್ಪಾಗಲಾರದು. ತಮ್ಮ ಕುಲ ವೃತ್ತಿ ನಂಬಿ ಸ್ವಾಭಿಮಾನ ಬದುಕು ನಡೆಸುವ ಇವರು ಸಮಾಜದ ಪ್ರಮುಖ ಅಂಗವಾಗಿದ್ದಾರೆ. ಇವರಿಗೆ ಸಮಾಜ ನೆರವು ಅನಿವಾರ್ಯ. ಸರ್ಕಾರದ ಸವಲತ್ತು ನೀಡಲು ಅಧಿಕಾರಿಗಳು ಶ್ರಮಿಸಬೇಕು ಎಂದು ಶಾಸಕ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಅದನ್ನು ಹೇರಿಕೊಂಡು ಅಜ್ಞಾತ ಸ್ಥಳ ತಗೊಂಡೋಗಿ ಅವ್ರ ರಕ್ಷಣೆ ಮಾಡೋಕ್ಕೆ ಮೂಲ ಕಾರಣ ಆದರೂ ಮಡಿವಾಳ ಮಾಚಿದೇವರು. ಅವರ ಒಂದು ಕೃಪೆಯಿಂದ ಇವತ್ತು ನಾವು ವಚನಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಾಂದ್ರೆ ವಚನಗಳು ಯಾವೂ ಸಿಗ್ತಿರಲಿಲ್ಲ. ಅಂಥ ಮಹತ್ ಕಾರ್ಯವನ್ನು ಮಡಿವಾಳ ಮಾಚಿದೇವರು ಮಾಡಿದ್ದಾರೆ. ಅವರು ಇವತ್ತು ನಾವೆಲ್ಲ ಏನಂತೀವಿ, ಸ್ವಚ್ಛ ಭಾರತ ಅಂತೀವಿ. ಸ್ವಚ್ಛ ಭಾರತ ಅಂದರೆ ಕ್ಲೀನ್ ಮಾಡಿ ಸ್ವಚ್ಛ ಅಂತ. ಅವತ್ತ 12ನೇ ಇಂದಲಿಂದಲೂ ಕೂಡ ನಿಮ್ಮ ಸಮಾಜ ಸ್ವಚ್ಛ ಸಮಾಜ ಆಗ್ಬೇಕಾದ್ರೆ ಏನು ಬೇಕೋ ಅದನ್ನು ಮಾಡ್ಕೊಂಬಂದಿರಿ. ನಿಮ್ದು ಕಾಯಕ ಕೇಳಲ್ಲ. ಇವತ್ತೇನು ದೇಶಾದ್ಯಂತ ಸ್ವಚ್ಛ ಭಾರತ ಅಂತಾರಲ್ಲ, ಸ್ವಚ್ಛ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮೂಲ ಕಾರಣವಾಗಿ ಮೊದಲಿಂದ ದುಡ್ಕೊಂಬಂದಿರು, ಕಾಯಕ ಮಾಡಿರೋರು ನೀವು. ಅದನ್ನು ನಿಮ್ಮ ಸಮಾಜ ಬೇಕಾದ್ರೆ ನಿಜಕ್ಕೂ ಕೂಡ ನಮ್ಗೆ ಎಲ್ಲರಿಗೂ ಗೌರವ ಇದೆ. ಈ ಸಂದರ್ಭದಲ್ಲಿ ಪ್ರಮುಖ ಭಾಷಣಕಾರ ಗಿರಿಧರ್, ತಹಶೀಲ್ದಾರ್ ಮಹೇಶ್ ಪತ್ರಿ, ಕೆಎಚ್ಪಿ ಮುಖ್ಯ ಕಾರ್ಯನಿರ್ವಾಹಕ ಶ್ರೀನಿವಾಸಗೌಡ, ಮಡಿವಾಳ ಸಂಘದ ಅಧ್ಯಕ್ಷ ಬಿಎನ್ ನರಸಿಂಹಮೂರ್ತಿ, ರಾಜ್ಯ ಮಡಿವಾಳ ಸಂಘ ನಿರ್ದೇಶಕ ರಾಕೇಶ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ವರ್ಗಕ್ಕೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಮಡಿವಾಳ ಅನ್ನಪೂರ್ಣಮ್ಮ ಅವರ ವರದಿ ಏನಿದೆ ಅದನ್ನು ಅನುಷ್ಠಾನಗೊಳಿಸಬಹುದಕ್ಕೆ ಒಂದು ಮೆಮೊರಂಡಮ್. ಲಾಭರಹಿತವಾಗಿ ಆಸ್ಪತ್ರೆ ನಡೆಸಿ ಜನರಿಗೆ ಆರೋಗ್ಯ ಸೌಲಭ್ಯ ಒದಗಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆಗೆ ಚಿಕ್ಕಬಳ್ಳಾಪುರ ಮತ್ತು ರೋಟರಿ ಕ್ಲಬ್ ಬೆಂಗಳೂರು ಇಂದಿರಾನಗರ ರೋಟರಿಯಿಂದ ಒದಗಿಸಿರುವ ಅಕಿ ಸ್ಕ್ಯಾನ್ ಯಂತ್ರ ಹೆಚ್ಚುವರಿ ಡಯಾಲಿಸಿಸ್ ಘಟಕವನ್ನು ಇದೇ ಭಾನುವಾರ ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಶಾಸಕ ಪ್ರದೀಪ್ ಈಶ್ವರ್ ಸಿಟಿ ಸ್ಕ್ಯಾನಿಂಗ್ ಸೇವೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜೈನ್ ಮಿಷನ್ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ನರಪತ್ ಸೋಲಂಕಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಜೈನ್ ಮಿಷನ್ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ನರಪತ್ ಸೋಲಂಕಿ, ಕಾರ್ಯದರ್ಶಿ ಉತ್ತಮ್ ಚಂದ್ ಜೈನ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇಂದಿರಾನಗರ ಎಂಎಸ್ ಲೈಬರ್ ಮಷಿನ್ ಟೂಲ್ಸ್ ಇಂಡಿಯಾ ಪ್ರೈ ಲಿಮಿಟೆಡ್, ಎಂಎಸ್ ನೆಗಲ್ ವಿಶೇಷ ಯಂತ್ರಗಳನ್ನು ಅಜಿತ್ ಕುಮಾರ್ ರೈ, ಸುಪುಜಿತ್ ಗ್ರೂಪ್ ಕೊಡುಗೆಯಾಗಿ ನೀಡಿದ್ದು, ಈ ಬಹುನಿರೀಕ್ಷಿತ ಯಂತ್ರಗಳನ್ನು ಫೆಬ್ರವರಿ 4ರಂದು ಉದ್ಘಾಟಿಸಲಿದ್ದಾರೆ. ಕಳೆದ 2.5 ವರ್ಷಗಳಲ್ಲಿ ಜೈನ್ ಮಿಷನ್ ಆಸ್ಪತ್ರೆ ಸ್ಥಾಪನೆಯಾಗಿ ಸಾವಿರಾರು ರೋಗಿಗಳಿಗೆ ವರದಾನವಾಗಿದೆ. ಅಕಿ ಸ್ಕ್ಯಾನ್ ಯಂತ್ರ ತುರ್ತು ಪ್ರಕರಣಗಳನ್ನು ತೆಗೆದುಕೊಳ್ಳಲು ಮತ್ತು ಗೋಲ್ಡನ್ ಅವರ್ನಲ್ಲಿ
ಚಿಕಿತ್ಸೆಯನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ. ರೋಗಿಗಳು ಇನ್ನು ಮುಂದೆ ಚಿಕಿತ್ಸೆಗಾಗಿ ಬೆಂಗಳೂರು ನಗರಕ್ಕೆ ಹೋಗಬೇಕಾಗಿಲ್ಲ ಎಂದ ಅವರು, ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಇತರೆ ಅಧಿಕಾರಿಗಳನ್ನು ಆಹ್ವಾನಿಸಲಾಗಿದೆ ಎಂದರು. ಹಾಸ್ಪಿಟಲು 2.5 years ಮುಂಚೆ ಸ್ಟಾರ್ಟ್ ಆಗಿದೆ. ಇದು ಉದ್ದೇಶ ಏನಿದ್ದು ಲಾಭ ರಹಿತ ಅಂದರೆ ಕ್ವಾಲಿಟಿ ಸರ್ವಿಸಸ್ ವಿತ್ ಅಫೋರ್ಡಬಲ್ ಪ್ರೈಸಸ್, ಅದೇ ನಮ್ಮದು ಮೋಟೋ ಇತ್ತು. ಅದು ಮೋಟೋದಲ್ಲಿ ಕೆಲಸ ಶುರು ಮಾಡಿದ್ದೀವಿ. ಅದೇ ಥರ ನಡಿಬೇಕು ಅಂದರೆ ನಾವು ಪ್ರಯತ್ನ ಮಾಡ್ತೀವಿ. ಆಕ್ಸಿಡೆಂಟ್ ಕೇಸಸ್ಗೆ ಇದು ಫಸ್ಟ್ ಅವರ್ ಇಸ್ ವೆರಿ ಗೋಲ್ಡನ್ ಅವರ್. ಈ ಗೋಲ್ಡನ್ ಅವರ್ಗೆ ನೀವು ನೋಡಿಬಿಟ್ಟು ಏನಿದೆ ಏನು ಮಾಡಿದ್ದಾರೆ ನೋಡಿ, ಸೊ ಟ್ರೀಟ್ಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾನು ನಮ್ಮ ಸ್ನೇಹಿತರು ಇದೆ ಅಲ್ಲ, ರೋಟರಿ ಕ್ಲಬ್ ಆಫ್ ಇಂದಿರಾನಗರ್, ಇವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ನನಗೆ ಅದು ಬೇಕು. ಸೊ ದೇ ಹ್ಯಾವ್ ವೆರಿ ಕೈಂಡ್ ಎನಫ್ ಟು ಗಿವ್ ಅಸ್ ದಿಸ್ ಹೊಸ ಸಿಟಿ ಸ್ಕ್ಯಾನ್ ಮೆಷಿನ್. ಸಿಕ್ವರ ಇದೆ, ಒಂದು US ಬೇಸ್ಡ್ ಕಂಪನಿ ಇದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೊದಲ ಆದ್ಯತೆ ನೀಡಲಾಗುವುದು. ಕುಡಿಯುವ ನೀರಿನ ವ್ಯವಸ್ಥೆಗೆ ಅನುದಾನದ ಕೊರತೆಯೂ ಇಲ್ಲ. ನಾಗರಿಕ ಸಹಕಾರದಿಂದ ಸಮಸ್ಯೆಯನ್ನು ನಿವಾರಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ತಿಳಿಸಿದರು. ಶಿಡ್ಲಘಟ್ಟ ನಗರಕ್ಕೆ ಜಿಲ್ಲಾಧಿಕಾರಿ PN ರವೀಂದ್ರ ಭೇಟಿ ನೀಡಿ ಶಾಸಕ BN ರವಿಕುಮಾರ್ ಅವರೊಂದಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ಸಂಚರಿಸಿ ನಗರೋತ್ಥಾನ ಕಾಮಗಾರಿಗಳನ್ನು ವೀಕ್ಷಿಸಿದರು. ಅಲ್ಲಲ್ಲಿ ವಿಲೇವಾರಿ ಆಗದೆ ಬಿದ್ದಿದ್ದ ಕಸದ ರಾಶಿ, ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡ ಚರಂಡಿ ಮೋರಿಯಲ್ಲಿ ಸರಿಯಾಗಿ ನೀರು ಹರಿಯದೆ ಸ್ವಚ್ಛತೆ ಅನೈರ್ಮಲ್ಯ ಕಣ್ಣಿಗೆ ಬಿತ್ತು. ನಂತರ ನಗರಸಭೆ ಸಭಾಂಗಣದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ DC ರವೀಂದ್ರ, ಸಭೆಯಲ್ಲಿ ಬಹುತೇಕ ನಾಗರಿಕರು, ನಗರಸಭಾ ಸದಸ್ಯರು ಕುಡಿಯುವ ನೀರಿನ ಸಮಸ್ಯೆಯನ್ನ ಪ್ರಸ್ತಾಪಿಸಿದ್ದನ್ನು ಗಮನಿಸಿದರೆ ಕುಡಿಯುವ ನೀರಿನ ಸಮಸ್ಯೆಯ ಗಂಭೀರತೆ ಅರ್ಥ ಆಗುತ್ತದೆ. ಈಗಾಗಲೇ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಭೆಗಳನ್ನು ನಡೆಸಿದ್ದು, ಖಾಸಗಿ ಕೊಳವೆ ಬಾವಿಗಳಿಂದ ಕುಡಿಯುವ ನೀರನ್ನು ಹರಿಸಲಾಗುವುದು. ಖಾಸಗಿ ಕೊಳವೆ ಬಾವಿ ಮಾಲೀಕರಿಗೆ ನಿಗದಿಯಂತೆ ಹಣ ನೀಡಲಾಗುವುದು. ಹಣದ ಕೊರತೆ ಇಲ್ಲ ಎಂದರು. ಅವ್ರೇನಾದ್ರೂ ಅದನ್ನ ಡೆವಲಪ್ ಮಾಡಲಿಕ್ಕೆ ನನಗೆ ಕೊಡ್ತೀವಿ ಅನ್ನೋದಾದ್ರೆ ಅವ್ರ ಹತ್ರ ಒಂದು MOU ಮಾಡಿಕೊಂಡು ನಂತರದಲ್ಲಿ ಸರ್ಕಾರಕ್ಕೆ ಕಳಿಸಿ ಸರ್ಕಾರದ ಒಂದು ಅನುಮತಿಯನ್ನು ನಾವು ಪಡ್ಕೊಂಡು ಸುಮಾರು ಅದು 8 ಕಿಲೋಮೀಟರ್ ಎಕರೆ ಇದೆ ಪ್ರದೇಶ. ನಾವೇನು ಅಂಡರ್ ಬ್ರಿಡ್ಜ್ ಅಲ್ಲಿ ಹೋದ್ರೆ ಆ ಕಡೆ ಈ ಕಡೆ ಎರಡು ಭಾಗ ಸೇರಿಕೊಂಡ್ರೆ ಒಂದು 8 ಎಕರೆ ಆಗುತ್ತೆ. ಒಂದು ಆ ಜಾಗದಲ್ಲಿ ಮಾಡ್ಕೊಂಡ್ರೆ ಓಲ್ಡ್ ಟೌನು ನ್ಯೂ ಟೌನು ಏನಿದಾವೆ ಇಬ್ಬರಿಗೂ ಕೂಡ ಅಲ್ಲಿ ಪಾರ್ಕ್ಗಳನ್ನು ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದಲೇ ಇವತ್ತು ಒಂದು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಬೇಕು ಅಂತ ಹೇಳಿದಾಗ ನಾವು ಮಾನ್ಯ ಶಾಸಕರು, ಅಧಿಕಾರಿಗಳು, ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಹೋಗಿ ನಾವೀಗ ನೋಡ್ಕೊಂಡು ಬಂದಿದ್ದೀವಿ. ಸದಸ್ಯ ಕೃಷ್ಣಮೂರ್ತಿ ಮಾತನಾಡಿ, ನಗರಸಭೆಯಿಂದ ನಮ್ಮ ವಾರ್ಡಿನಲ್ಲಿ ಕೆಲಸ ಕಾರ್ಯಗಳು ನಡೆದಿಲ್ಲ, ಕೇಳಿದ್ರೆ ಅನುದಾನ ಇಲ್ಲ ಎಂದು ಹೇಳ್ತಾರೆ. ಆದರೆ ಬರುವ ಎಲ್ಲ ಅನುದಾನವನ್ನು ನಗರದ 3-4 ವಾರ್ಡುಗಳಿಗೆ ಮಾತ್ರ ಬಳಸಿದ್ದಾರೆ ಎಂದು ದೂರಿದರು. 19ನೇ ವಾರ್ಡಿನ ಸದಸ್ಯ ಮಾತನಾಡಿ, ನಮ್ಮ ವಾರ್ಡ್ ಸೇರಿ 16 ವಾರ್ಡ್ಗಳಲ್ಲಿ ವಾಟರ್ ಮ್ಯಾನ್ಗಳಿಗೆ ಸಂಬಳ ಕೊಡ್ತಿಲ್ಲ. ನಮ್ಮ ವಾರ್ಡಿನ ಕೊಳವೆ ಬಾವಿಗೆ 50 ವರ್ಷಗಳಷ್ಟು ಹಳೆಯ ಮೋಟಾರ್ ಪಂಪನ್ನ ಕೊಟ್ಟಿದ್ದು, ಅದು ವಾರಕ್ಕೊಮ್ಮೆ ರಿಪೇರಿಗೆ ಬರುತ್ತದೆ ಎಂದು ಆರೋಪಿಸಿದರೆ, ಕೆಲ ಸದಸ್ಯರು ವೈಯಕ್ತಿಕ ವಿಷಯಗಳನ್ನು ಪ್ರಸ್ತಾಪಿಸಿ ಸಭೆಯ ಆರಂಭದಲ್ಲೇ ಸಭೆಯಲ್ಲಿ ಗದ್ದಲ ಉಂಟು ಮಾಡಿ ಸಭೆ ಅರ್ಥದಲ್ಲೇ ನಿಲ್ಲುವಂತಾಗಿತ್ತು. ನಗರಸಭೆ ಅಭಿವೃದ್ಧಿ ಆಗಿಲ್ಲ, ಆದರೆ ಮುಂದೆ ಆ ರೀತಿ ಆಗೋದು ಬೇಡ. ಎಲ್ಲ ಸದಸ್ಯರು, ಅಧಿಕಾರಿಗಳು ಒಮ್ಮತದಿಂದ ಕಾರ್ಯನಿರ್ವಹಿಸಿ ನಗರಸಭೆ ವ್ಯಾಪ್ತಿಯ ಜನರಿಗೆ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ ರಸ್ತೆ, ಸ್ವಚ್ಛತೆ, ನೈರ್ಮಲ್ಯದಂಥ ಮೂಲ ಸೌಕರ್ಯಗಳನ್ನು ಕೊಡುವ ಕೆಲಸ ಆಗಬೇಕಿದೆ ಎಂದರು. ನಿಮ್ಮ ವಾರ್ಡ್ಗಳಲ್ಲಿ ಜವಾಬ್ದಾರಿ ತಗೊಂಡು ನಗರಸಭೆ ಅಧಿಕಾರಿಗಳು, ನಗರಸಭೆ ಸದಸ್ಯರು ಹೊಂದಾಣಿಕೆಯಾಗಿ ನಿಮ್ಮ ವಾರ್ಡಿನ ಸಮಸ್ಯೆಗಳ ಗಮನ ತಂದು ಬಗೆಹರಿಸಿದಾಗ ಮಾತ್ರ ನಾವು ಜನರ ಸಮಸ್ಯೆಗಳನ್ನ ಬಗೆಹರಿಸ್ಬೋದು. ಅಷ್ಟು ಬಿಟ್ಟು ನೀವೇನಾದರೂ ಸ್ವಂತ ವೈಯಕ್ತಿಕವಾಗಿರ್ತಕ್ಕಂಥದ್ದು ತಂದು ಇಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತ ಏನಾದರೂ ಬಂದ ಮಾಡಿದರೆ ನಾವು ಯಾವುದೇ ಕಾರಣಕ್ಕೂ ನಗರಸಭೆ ಸರಿಪಡಿಸೋಕ್ಕಾಗಲ್ಲ. ಈ ವೇಳೆ ತಹಸೀಲ್ದಾರ್ BN ಸ್ವಾಮಿ, ಪೌರಾಯುಕ್ತ ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕ್ಷುಲ್ಲಕ ಕಾರಣಕ್ಕಾಗಿ ಯುವಕರ 2 ಗುಂಪುಗಳು ಸಾರ್ವಜನಿಕರ ಎದುರಲ್ಲಿಯೇ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪುಡಿ ರೌಡಿಗಳಂತೆ ಬಡಿದಾಡಿಕೊಂಡ ಘಟನೆ ಜನರು ಬೆಚ್ಚಿ ಬೀಳುವಂತೆ ಮಾಡಿದ.
ಬಾಗೇಪಲ್ಲಿ ಪಟ್ಟಣದ ಜೂನಿಯರ್ ಕಾಲೇಜು ಎದುರಿನ ಮುಖ್ಯ ರಸ್ತೆಯಲ್ಲಿ ಒಂದು ಗುಂಪು ನಡೆದುಕೊಂಡು ಹೋಗುತ್ತಿದ್ದಾಗ ಆಟೋದಲ್ಲಿ ಬಂದ ಮತ್ತೊಂದು ತಂಡ ವಾಗ್ವಾದಕ್ಕೆ ಇಳಿದಿದ್ದ. ನೋಡುತ್ತಿದ್ದಂತೆಯೇ ಮೊದಲು ಕೈಗಳಲ್ಲಿ ಹೊಡೆದಾಡಿಕೊಂಡು ನಂತರ ಹೊಡೆದಾಟಕ್ಕೆ ರಾಡ್ ಬಳಸಿದ್ದಾರ. ಒಬ್ಬ ಯುವಕನ ಮೇಲೆ 5-6 ಯುವಕರು ಅಟ್ಟಿಸಿಕೊಂಡು ಹೋಗಿ ಹಲ್ಲೆ ನಡೆಸಿದ್ರು. ಹಠಾತ್ ಆಗಿ ನಡೆದ ಈ ಘಟನೆಯಿಂದ ಸಾರ್ವಜನಿಕರು ಬೆಚ್ಚಿ ಬಿದ್ದರು. ಈ ಘಟನೆ ನೈಜವೋ ಅಥವಾ ಸಿನಿಮಾದಲ್ಲಿ ನೋಡುತ್ತಿದ್ದೇವೆಯೋ ಎಂಬ ಅನುಮಾನವೂ ಮೂಡಿಬಂದಿತ್ತು. ರಾಡ್ ಬಳಸಿ ಹಲ್ಲೆ ಮಾಡುವ ಹಂತಕ್ಕೆ ತಲುಪುತ್ತಿದ್ದಂತೆ ಮೊದಲು ಸ್ಥಳಕ್ಕೆ ಹೋಂಗಾರ್ಡ್ ಆಗಮಿಸಿ ಗುಂಪನ್ನು ಚದುರಿಸಿದ್ರು. ಈ ಹಂತದಲ್ಲಿ ಕೂದಲೆಳೆ ಅಂತರದಲ್ಲಿ ಬೀಸಿದ ರಾಡ್ ಹೋಂಗಾರ್ಡ್ಗೆ ತಪ್ಪಿಹೋಯಿತು. ಆದರೂ ಬಿಡದೆ ಒಬ್ಬನೇ ಹೋಂಗಾರ್ಡ್ ಗುಂಪನ್ನು ಅಟ್ಟಿಸಿಕೊಂಡು ಹೋಗಿ ಗಲಾಟೆಯನ್ನು ತಪ್ಪಿಸಿದ್ದಾರೆ. ಆ ಹಂತದಲ್ಲಿಯೇ ಪೊಲೀಸ್ ಪೇದೆ ಧನಂಜಯ ಎಂಬುವವರು ಆಕ್ರೋಶಭರಿತ ಜನರನ್ನು ಸಮಾಧಾನಪಡಿಸಿ ಹಲ್ಲೆಗೊಳಗಾದವರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ನೀಡುವಂತೆ ಆಟೋದಲ್ಲಿ ಕಳುಹಿಸಿದರಲ್ಲದೆ ಸ್ಥಳದಲ್ಲಿ ನೆರೆದಿದ್ದ ದೊಡ್ಡ ಮಟ್ಟದ ಜನರನ್ನು ಅಲ್ಲಿಂದ ಕಳುಹಿಸುವಲ್ಲಿ ಯಶಸ್ವಿಯಾದರು. ಪುಡಿ ರೌಡಿಗಳಂತೆ ನಡೆದ ಯುವಕರ ಬಡಿದಾಟಕ್ಕೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲವಾದರೂ ಒಂದು ಗುಂಪು ಯುವತಿಯ ವಿಚಾರದಲ್ಲಿ ರಾತ್ರಿ ಹಲ್ಲೆ ನಡೆಸಿದ್ದು, ಅದಕ್ಕೆ ಸೇಡು ತೀರಿಸಿಕೊಳ್ಳಲು ಮತ್ತೊಂದು ಗುಂಪು ಇಂದು ಮುಖ್ಯ ರಸ್ತೆಯಲ್ಲಿ ದಾಳಿ ನಡೆಸಿತು ಎಂದು ತಿಳಿದು ಬಂದಿದೆ. ಕಾರಣ ಏನೇ ಆದರೂ ಭವ್ಯವಾದ ಬದುಕು ರೂಪಿಸಿಕೊಳ್ಳಬೇಕಾಗಿದ್ದ ಸಮಯದಲ್ಲಿ ಹೀಗೆ ಬೀದಿ ರೌಡಿಗಳಂತೆ ಕಾಳಗದಲ್ಲಿ ತೊಡಗಿದ್ದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ನ್ಯೂಸ್ ಟಿವಿ ಬ್ಯೂರೋ ಬಾಗೇಪಲ್ಲಿ. ಗಡಿ ಭಾಗದಲ್ಲಿ ಜೀವನ ಸಾಗಿಸಬೇಕಾದ್ರೆ ಹಣ, ಆಸ್ತಿ, ಸಂಪತ್ತು ಮುಖ್ಯವಲ್ಲ, ಬಹು ಮುಖ್ಯವಾದದ್ದು ಶಿಕ್ಷಣ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿ ಕೇಂದ್ರದ ವಿಸ್ತಾರವುಳ್ಳ 40 ಎಕರೆ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರ ವಸತಿ ನಿಲಯ ನಿರ್ಮಾಣ ಮಾಡಲು ಸರ್ಕಾರ 30 ಕೋಟಿ ಹಣ ಬಿಡುಗಡೆ ಮಾಡಿದೆ. ಮೊದಲನೇ ಹಂತವಾಗಿ ಈಗಾಗಲೇ 9 ಕೋಟಿ ಹಣ ಮಂಜೂರಾಗಿರುವ ಅನುದಾನದಲ್ಲಿ ಕಾಮಗಾರಿ ಪ್ರಾರಂಭಿಸಲು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಕಂದಾಯ ನಿರೀಕ್ಷಕ ಶ್ರೀನಾಥ್, ಗ್ರಾಮ ಲೆಕ್ಕಾಧಿಕಾರಿ ವೆಂಕಟೇಶ್, ಶೇಖರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ ಬಾಗೇಪಲ್ಲಿ. ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು ತಾರತಮ್ಯ, ಮೂಢನಂಬಿಕೆಗಳು ಸೃಷ್ಟಿ, ಶಿಕ್ಷಣಾದಿ ಅವಕಾಶಗಳ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಒದಗಿಸಲು ಸಾಮಾಜಿಕ ಪರಿವರ್ತನೆಯ ಕ್ರಾಂತಿಯನ್ನು ಉಂಟು ಮಾಡಿದವರು ಮಡಿವಾಳ ಮಾಚಿ ದೇವರೆಂದು ತಾಲೂಕು ಪಂಚಾಯಿತಿ ಇಒ ಆನಂದ್ರವರು ತಿಳಿಸಿದ್ರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮಡಿವಾಳ ಸಮುದಾಯದ ಸಹಯೋಗದೊಂದಿಗೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಇಒ ಆನಂದ್ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು ತಾರತಮ್ಯ, ಮೂಢನಂಬಿಕೆಗಳು ಸೃಷ್ಟಿ, ಶಿಕ್ಷಣದ ಅವಕಾಶಗಳ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಒದಗಿಸಲು ಸಾಮಾಜಿಕ ಪರಿವರ್ತನೆಯ ಕ್ರಾಂತಿಯನ್ನು ಉಂಟು ಮಾಡಿದವರು ಮಡಿವಾಳ ಮಾಚಿ ದೇವರೆಂದರು. ಕಾರ್ಯಕ್ರಮದಲ್ಲಿ ಮಡಿವಾಳ ಸಮುದಾಯದಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಬಿಎನ್ ಚಲಪತಿ, ಬಿಇಒ ಉಮಾದೇವಿ, ಉಪನ್ಯಾಸಕ ವೆಂಕಟರಮಣಪ್ಪ, ಟಿಎಪಿಸಿಎಂಎಸ್ ಉಪಾಧ್ಯಕ್ಷ ನಂಜುಂಡಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕು ಸಾಲ ವಸೂಲಾತಿ ನ್ಯಾಯಮಂಡಳಿ ಮೂಲಕ ತನ್ನ ಸಾಲಗಾರ ರೈತರಿಗೆ ನೋಟಿಸ್ ಜಾರಿ ಮಾಡುತ್ತಿರುವ ಪದ್ಧತಿಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ವತಿಯಿಂದ ರೈತರ ಸಂಕಲ್ಪ ಯಾತ್ರೆಯನ್ನು ಏರ್ಪಡಿಸಲಾಗಿತ್ತು. ಶೇಳೂರು ಗ್ರಾಮೀಣ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡಿ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಕರೂರ್ ಆರ್ ಮಾಧವರೆಡ್ಡಿ,
ರೈತ ಸಂಘದವರು ರಾಜ್ಯದಲ್ಲಿ ರೈತಾಪಿ ಜನರು ತಮ್ಮ ಜಮೀನುಗಳ ಮೇಲೆ ಬ್ಯಾಂಕುಗಳಲ್ಲಿ ಸಾಲ ತೆಗೆದುಕೊಂಡಿದ್ದು ಸಾಲ ಮರುಪಾವತಿಗಾಗಿ ಹಿಂಸೆ ನೀಡುತ್ತಿದ್ದಾರಾ? ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಅಸಲಿಗೆ ಬಡ್ಡಿ, ಚಕ್ರಬಡ್ಡಿ ಸಹ ಸೇರಿಸಿ ತೊಂದರೆ ನೀಡುತ್ತಿದ್ದಾರಾ? ಸಾಲ ಮನ್ನಾ ಮಾಡಲೇಬೇಕು. ಎಲ್ಲಾ ರೈತಾಪಿ ಜನತೆ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದ್ರು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಸಾಲ ವಸೂಲಾತಿ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ವಿ. ಅದು ಯಾತಕ್ಕಾಗಿ ಅಂದರೆ 1 ಲಕ್ಷ ಸಾಲ ತಗೊಂಡ್ರೆ 10 ಲಕ್ಷ ಬಡ್ಡಿಯನ್ನು ಪ್ರತಿ ಶಾಖೆಯಲ್ಲಿ ಹಾಕಿದರೆ ಇದು ಅಸಲಲ್ಲಿ 50% ಕಟ್ಟಬೇಕಂತೇಳಿ ಒಂದು ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಇದರ ಮಧ್ಯದಲ್ಲಿ ನಿರ್ಮಲಾ ಸೀತಾರಾಮನ್ ರೈತರಿಗೆ ನೋಟಿಸ್ ಕೊಡ್ರಿ, ಯಾಕೆ ವಸೂಲಾತಿ ಮಾಡಿಲ್ಲ ಅಂತೇಳಿ ಏನು ಅವರು ನಮ್ಮ ಬ್ಯಾಂಕ್ ಹೆಡ್ ಆಫೀಸ್ನವರು ಹೇಳಿದ ಮೇಲೆ ಅದು ಕೂಡ ಕರಪತ್ರದಲ್ಲಿ ಹಾಕ್ಸಿದ್ದೇವೆ. ನಿರ್ಮಲಾ ಸೀತಾರಾಮನ್ನ ಇವತ್ತು ಖಂಡಿಸ್ತಾ ಇದ್ದೀವಿ. ಕೇಂದ್ರದಲ್ಲಿ ಹಣಕಾಸು ಮಂತ್ರಿ, ಇವತ್ತು ಈ ರಾಜ್ಯದಲ್ಲಿ ಬರಗಾಲ ಇದೆ, ಹೇಗೆ ಸಾಲ ಕಟ್ಟಕ್ಕೆ ಸಾಧ್ಯನಾ? ಅದಕ್ಕೋಸ್ಕರ ಈ ಹೋರಾಟ ಪ್ರಾರಂಭ ಮಾಡಿದ್ವಿ. ಚೇಳೂರು ಬ್ಯಾಂಕಿನ ಮುಂದೆ ಧರಣಿ ಮಾಡಿ ಪ್ರತಿಭಟಿಸಿದ ರೈತರು. ಕಾರ್ಯಕ್ರಮಕ್ಕೂ ಮುನ್ನ ಚೇಳೂರು ಪಟ್ಟಣದ ವೆಲ್ಕಮ್ ಬೋರ್ಡ್ನಿಂದ ಗ್ರಾಮೀಣ ಬ್ಯಾಂಕ್ ಹತ್ತಿರಕ್ಕೆ ರೈತ ಸಂಘದವರು ಭಾರಿ ಮೆರವಣಿಗೆ ಮೂಲಕ ತಮಟೆಗಳಿಂದ ರೈತನ ಹಾಡುಗಳನ್ನು ಹಾಡುತ್ತಾ ಬಂದು ಬ್ಯಾಂಕಿನ ಮುಂದೆ ಬಿಸಿಲನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿ ಬಸವರಾಜ್, ಚೇಳೂರು ತಾಲೂಕು ರೈತ ಸಂಘದ ಮುಖಂಡರಾದ ಬೈರಪ್ಪನಹಳ್ಳಿ, ಆರ್ ಶಿವಾರೆಡ್ಡಿ, ಸೀತಿರೆಡ್ಡಿಪಲ್ಲಿ, ಎಸ್ವೈ ವೆಂಕಟರಮಣರೆಡ್ಡಿ ಮುಂತಾದವರು ಹಾಜರಿದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಗೆಲ್ಲಿಸಿರುವ ಎಲ್ಲರ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ. ಎಲ್ಲರ ಸಹಕಾರದಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟುಗೂಡಿಸಿಕೊಂಡು ಹೋಗುವ ಕೆಲಸ ಮಾಡುತ್ತೇನೆ ಎಂದು ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ನೂತನ ಅಧ್ಯಕ್ಷ ಎ ನಾರಾಯಣಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘಕ್ಕೆ 4 ದಶಕಗಳ ನಂತರ ಚುನಾವಣೆ ನಡೆದಿದೆ. ಕಳೆದ 42 ವರ್ಷಗಳಿಂದಲೂ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಿಕೊಂಡು ಬಂದಿದ್ದ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಟಿವಿ ಚಂದ್ರಶೇಖರ್ ಹಾಗೂ ಎ ನಾರಾಯಣಸ್ವಾಮಿ ಬಣಗಳ ನಡುವೆ ದ್ವಿದಿನ ಪೈಪೋಟಿ ನಡೆದಿದ್ದು ಅಂತಿಮವಾಗಿ ಎ ನಾರಾಯಣಸ್ವಾಮಿ ಬಣದವರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬೀಗಿದ್ದಾರೆ. ನ್ಯಾಯಾಲಯದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆ ನಂತರ ಎ ನಾರಾಯಣಸ್ವಾಮಿ ಬಣದ ಹೆಚ್ಚಿನ ಸದಸ್ಯರು ಗೆಲುವು ಸಾಧಿಸುತ್ತಿದ್ದಂತೆ ಸಿಹಿ ಹಂಚಿ ಸಂಭ್ರಮಿಸಿದ್ರು. ನಂತರ ಮಾತನಾಡಿದ ವಕೀಲರ ಸಂಘದ ನೂತನ ಅಧ್ಯಕ್ಷ ಎ ನಾರಾಯಣಸ್ವಾಮಿ, 4 ದಶಕಗಳ ನಂತರ ಚುನಾವಣೆ ನಡೆದಿದೆ. ಎಲ್ಲ ಹಿರಿಯರು, ಕಿರಿಯ ವಕೀಲರು ನನ್ನ ಮೇಲೆ ನಂಬಿಕೆ ಇಟ್ಟು ಗೆಲುವು ತಂದುಕೊಟ್ಟಿದ್ದು ನಾನು ಈಗ ಏನನ್ನೂ ಹೇಳೋದಿಲ್ಲ. ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ತೋರಿಸಿ ನನ್ನ ಗೆಲುವಿಗೆ ನಿಮ್ಮ ಶ್ರಮಕ್ಕೆ ಉತ್ತರ ಕೊಡ್ತೇನೆಂದು ಸಂತಸ ಹಂಚಿಕೊಂಡರು. ವಕೀಲರ ಸಂಘದ ಚುನಾವಣೆಯಲ್ಲಿ ಸುಮಾರು ಅಂದರೆ ನಮ್ಮ ಎಲ್ಲ ಅಡ್ವೊಕೇಟ್ಸು ಶ್ರಮ ವಹಿಸಿರೋದ್ರಿಂದ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಂದು ಈ ದಿವಸ 2 ಮಾತು ಹೇಳಿ ನಾನು ಕ್ಲೋಸ್ ಮಾಡ್ತೀನಿ. ಮುಂದಿನ ಇದರಲ್ಲಿ ಏನೇನು ಹೇಳಬೇಕು ಅದೆಲ್ಲ ಹೇಳ್ತೀವಿ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್, ಉಪಾಧ್ಯಕ್ಷ ಮುನಿಸ್ವಾಮಿ ಗೌಡ, ಖಜಾಂಚಿ ಚಂದ್ರು, ಜಂಟಿ ಕಾರ್ಯದರ್ಶಿ ಶಬ್ರುದ್ದೀನ್ ಸೇರಿ ವಿಜೇತ ಎಲ್ಲ ಪದಾಧಿಕಾರಿಗಳು, ಅವರ ಬೆಂಬಲಿಗ ವಕೀಲರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕಳೆದ 5 ದಶಕಗಳಿಂದಲೂ ನಮ್ಮ ಕುಟುಂಬವು ಈ ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ತಂದಿದೆ. ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಶಿಕ್ಷಕರು ಕಳೆದ 1.5 ದಶಕಗಳಿಂದಲೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವುಗಳಿಗೆ ಶಾಶ್ವತ ಪರಿಹಾರ ಸಿಗಬೇಕಾದರೆ ಈ ಬಾರಿಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ನನ್ನ ಪತಿ ಡಿಟಿ ಶ್ರೀನಿವಾಸ್ ರವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಎಂದು ಪೂರ್ಣಿಮಾ ಶ್ರೀನಿವಾಸ್ ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ವೇಣುಣ್ಣವರು ಸಹ ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರ ಪರವಾಗಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿ ಮಾತನಾಡಿ, ಈ ಭಾಗದ ಪ್ರಭಾವಿ ನಾಯಕರು ಮತ್ತು ಮಾಜಿ ಸಚಿವರಾದ ಎನ್ಎಚ್ ಶಿವಶಂಕರ್ ರೆಡ್ಡಿಯವರ ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ
ತಾಲೂಕಿನ 23 ಸರ್ಕಾರಿ, 13 ಅನುದಾನಿತ ಮತ್ತು 20 ಖಾಸಗಿ ಪ್ರೌಢಶಾಲೆಯಲ್ಲಿನ ಶಿಕ್ಷಕರು ಹಾಗೂ ಸುಮಾರು 22ಕ್ಕೂ ಅಧಿಕರ ಸಹಕಾರದಿಂದ ಈ ಬಾರಿಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವ ಡಿಟಿ ಶ್ರೀನಿವಾಸ್ ಅವರನ್ನು ಗೆಲ್ಲಿಸಿ ಶೈಕ್ಷಣಿಕ ಪ್ರಗತಿಗೆ ಸಾಕ್ಷಿಯಾಗೋಣ ಎಂದು ಹೇಳಿದರು. ಗೌರಿಬಿದನೂರು ತಾಲೂಕಿನಲ್ಲೂ ಸಹಿತ ಇವತ್ತು ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಒಟ್ಟಾರೆಯಾಗಿ 5 ಜಿಲ್ಲೆಯನ್ನು ಒಳಗೊಂಡಿದೆ. 36 ತಾಲೂಕು ಬರುತ್ತೆ. ಹಾಗಾಗಿ ಅಭ್ಯರ್ಥಿ ಒಬ್ಬರೇ ಹೋರಾಟವನ್ನು ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವರ ಜೊತೆಗೆ ನಾನು ಕೂಡ ಚುನಾವಣಾ ಒಂದು ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇಲ್ಲಿ ಮತದಾರರು ಬರೀ ಶಿಕ್ಷಕರು ಮಾತ್ರ ಆಗಿರೋದ್ರಿಂದ ಮತ್ತು ಹೈಸ್ಕೂಲ್ ಆ್ಯಂಡ್ ಅಬವ್ ಮತದಾರರು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಲಾ ಕಾಲೇಜ್, ನರ್ಸಿಂಗ್ ಕಾಲೇಜು, ITI ಕಾಲೇಜ್ ಇಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ. ಹೆಚ್ಚು ಕಮ್ಮಿ 24,000 ಮತದಾರರು ಈ 5 ಜಿಲ್ಲೆಗಳು ಸೇರಿ ಆಗಿರುವಂಥದ್ದು. ಮತ್ತು ಬಹುತೇಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಅಭ್ಯರ್ಥಿಯನ್ನು ಭಾಳ ತಡವಾಗಿ ಅನೌನ್ಸ್ ಮಾಡ್ತಾಯಿದ್ರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು ಮತ್ತು ಎಲ್ಲ ಸಚಿವರುಗಳು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು 6 ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಕಾಲಾವಕಾಶ ಇದೆ ಮತ್ತು ನಮ್ಮ ಪಕ್ಷ ಕೂಡ ಹೆಚ್ಚು ಗಮನ ಹರಿಸಿ ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ಗಮನ ಹರಿಸ್ತಾ ಇರೋದ್ರಿಂದ ಇದನ್ನು ನಾವು ಆ ಶಿಕ್ಷಕರಲ್ಲಿ ವಿನಂತಿ ಮಾಡಿಕೊಂಡ್ರೆ ನಾವು ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೇದಲವೇಣಿ ಎನ್ ವೇಣು, ಹಿಂದುಳಿದ ವರ್ಗಗಳ ಬ್ಲಾಕ್ ಅಧ್ಯಕ್ಷರಾದ ಜೀಲಾ ಕುಂಟೆ ಗಂಗಾಧರಪ್ಪ, ಮುಖಂಡರಾದ ಮರಳೂರು ಹನುಮಂತ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ವಿದ್ಯಾರ್ಥಿಗಳು ಯುಗಕ್ಕೆ ತಕ್ಕಂತೆ ತಮ್ಮ ಶಿಕ್ಷಣದ ಜೊತೆಗೆ ಕೌಶಲ್ಯವನ್ನು ಬೆಳೆಸಿಕೊಂಡಲ್ಲಿ ಮಾತ್ರ ಉತ್ತಮ ಉದ್ಯೋಗಸ್ಥರಾಗಬಹುದು ಎಂದು ಗೌರಿಬಿದನೂರು ತಾಲೂಕು ನೋಡಲ್ ಅಧಿಕಾರಿ ಪ್ರಸಾದ್ ರೆಡ್ಡಿ ತಿಳಿಸಿದರು. ಗೌರಿಬಿದನೂರು ನಗರದ ಕೋರ್ಟ್ ರಸ್ತೆ ಹಿಂಭಾಗದಲ್ಲಿರುವ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಬಾಲಕರ ವಸತಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನೋಡಲ್ ಅಧಿಕಾರಿ ಪ್ರಸಾದ್ ರೆಡ್ಡಿ ಕೇಕ್ ಕತ್ತರಿಸಿ ಮಾತನಾಡಿ, ಭಾರತವು ಕೆಲವೇ ವರ್ಷಗಳಲ್ಲಿ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಹೊಮ್ಮಲಿದ್ದು ಈಗ ಭಾರತವು ಜಗತ್ತಿನ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸುತ್ತಿದೆ. ಅದಕ್ಕೆ ತಕ್ಕಂತೆ ನಮ್ಮ ಆಲೋಚನಾ ವೇಗ, ಶಿಕ್ಷಣ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವ ಮೂಲಕ ನಾವು ಸ್ವಾವಲಂಬಿಗಳಾಗಬೇಕೆಂದು ತಿಳಿಸಿದರು. ಸ್ವಲ್ಪ ಅಪ್ಲೈಡ್ ಏನಾದರೂ ಸ್ವಲ್ಪ ಮಾರ್ಕೆಟ್ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನಾವು. ನೋಡಿ, ಇಸ್ರೇಲ್ ಇಸ್ ಗೆಟಿಂಗ್ ಓಪನ್ ನಾವು. ಅನ್ಎಂಪ್ಲಾಯ್ಡ್ ಯೂತ್ ಕ್ಯಾನ್ ಗೋ ಟು ಇಸ್ರೇಲ್ ಫಾರ್ ದಟ್ ಮ್ಯಾಟರ್ ನಾವು. ಇಸ್ರೇಲ್ ಇಸ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಮಾರ್ಕೆಟ್ ನಾವು. ಸೊ ಪ್ರಪಂಚದ ನೋಡ್ತಾ ಇರ್ಬೇಕು ನಾವು. ಈ ಗ್ಲೋಬಲೈಸ್ಡ್ ಮಾರ್ಕೆಟ್ ಅಲ್ಲಿ ನಾವು. ಮುಂಚೆ ಭಾರತ ಅಷ್ಟೇ ಇತ್ತು. ಇವಾಗ ಭಾರತ ನೋಡಿ ಯಾವ ಮಟ್ಟಕ್ಕೆ ಲಿಂಕ್ ಆಗಿದೆ ಅಂದ್ರೆ, ಮೆಕ್ಸಿಕೋನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಏನಾಗುತ್ತೆ, ಬೆಳೆ ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ. ಬರ್ಮಾನಲ್ಲಿ ಯಾರಾದ್ರೂ ಸ್ವಲ್ಪ ಪೊಲಿಟಿಕಲ್ ಲೀಡರ್ ಹೋದ್ರೆ ಇಲ್ಲಿ ತೊಗರಿ ಬೆಳೆ ರೇಟ್ ಜಾಸ್ತಿ ಆಗುತ್ತೆ. ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಚಂದನ ಇದಾಗುತ್ತೆ. ಇಂಡೋನೇಷ್ಯಾ, ಮಲೇಷ್ಯಾ ಹೆಚ್ಚು ಕಮ್ಮಿ ಆದರೆ ಪಾಮ್ ಆಯಿಲ್ ರೇಟ್ ಹೆಚ್ಚು ಕಮ್ಮಿ ಆಗಿ ಕಡಲೆ ಎಣ್ಣೆ ಈ ಟೈಪು. ದಿ ಹೋಲ್ ಪಾಯಿಂಟ್ ಐಮ್ ಟೆಲಿಂಗ್ ಇಸ್ ಕಾಮರ್ಸು ಎಕನಾಮಿಕ್ಸ್ ಇದ್ದಾರೆ. ದಿ ಹೋಲ್ ವರ್ಲ್ಡ್ ಇಸ್ ಒನ್ ನಾವು. ಒಂದೊಂದು ದೇಶಕ್ಕೂ ಲಿಂಕ್ ಅಪ್ ಆಗಿದೆ. ಹಂಗಿದ್ದಾಗ ನೀವು ಪ್ರಪಂಚದ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಯು ಶುಡ್ ನೋ ದಿ ವರ್ಲ್ಡ್ ಬೇಸಿಕಲಿ. ಇನ್ನು ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು ಪ್ರಥಮ PUC, ದ್ವಿತೀಯ PUC, ITI, ಡಿಪ್ಲೊಮಾ ಸೇರಿದಂತೆ ಇನ್ನೂ ಮುಂತಾದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಒಟ್ಟಾರೆ ಈ ಹಾಸ್ಟೆಲ್ನಲ್ಲಿ 125 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಹಾಸ್ಟೆಲ್ ಕಡೆಯಿಂದ ನಮಗೆ ಯಾವುದೇ ರೀತಿಯ ಅನಾನುಕೂಲವಾಗಿಲ್ಲವೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಾಸ್ಟೆಲ್ನ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ದೇವರಾಜ್ ಅರಸು, ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ವನಜಾಕ್ಷಿ, ಹಾಸ್ಟೆಲ್ನ ಮುಖ್ಯ ವಾರ್ಡನ್ ನಾಗರಾಜ್ ನಾಯಕ್, ಬಸಪ್ಪ, ವಸಂತ, ಶಾಂತ ಮತ್ತಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡಮರಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಶ್ರೀನಿವಾಸ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೀಲಕಂಠಯ್ಯ 9 ಮತ ಪಡೆದು ಜಯಬೇರಿ ಬಾರಿಸಿದ್ದಾರೆ. ನೂತನವಾಗಿ ಆಯ್ಕೆಯಾದವರನ್ನ ಅಭಿನಂದಿಸಿ MFC ನಾರಾಯಣಸ್ವಾಮಿ ಮಾತನಾಡಿ, ಚಿಕ್ಕಬಳ್ಳಾಪುರ ಮೆಗಾ ಡೈರಿಗೆ ಅರ್ಧ ಕಿಲೋಮೀಟರ್ ಅಂತರದಲ್ಲಿರುವ ನಮ್ಮ ಡೈರಿಯನ್ನ ಮಾದರಿ ಡೈರಿಯಾಗಿ ಬೆಳೆಸುವುದೇ
ಚಾಲೆಂಜ್ ಟಾಸ್ಕ್ ಆಗಿದ್ದು, ಅದಕ್ಕಾಗಿ ನೂತನವಾಗಿ ಆಯ್ಕೆಯಾಗಿರುವ ಆಡಳಿತ ಮಂಡಳಿ ಶ್ರಮ ವಹಿಸಬೇಕು ಎಂದರು. ಈ ವೇಳೆ ಡೈರಿ ಕಾರ್ಯದರ್ಶಿ ವೇಣುಗೋಪಾಲ್, ಸದಸ್ಯರು, ಮುಖಂಡರು ಹಾಜರಿದ್ದರು. ದೊಡ್ಡಮರಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಶ್ರೀನಿವಾಸ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೀಲಕಂಠಯ್ಯ 9 ಮತ ಪಡೆದು ಜಯಬೇರಿ ಬಾರಿಸಿದ್ದಾರೆ. ನೂತನವಾಗಿ ಆಯ್ಕೆಯಾದವರನ್ನ ಅಭಿನಂದಿಸಿ ಎಂಎಫ್ಸಿ ನಾರಾಯಣಸ್ವಾಮಿ ಮಾತನಾಡಿ, ಚಿಕ್ಕಬಳ್ಳಾಪುರ ಮೆಗಾ ಡೈರಿಗೆ ಅರ್ಧ ಕಿಲೋಮೀಟರ್ ಅಂತರದಲ್ಲಿರುವ ನಮ್ಮ ಡೈರಿಯನ್ನ ಮಾದರಿ ಡೈರಿಯಾಗಿ ಬೆಳೆಸುವುದೇ ಚಾಲೆಂಜ್ ಟಾಸ್ಕ್ ಆಗಿದ್ದು, ಅದಕ್ಕಾಗಿ ನೂತನವಾಗಿ ಆಯ್ಕೆಯಾಗಿರುವ ಆಡಳಿತ ಮಂಡಳಿ ಶ್ರಮ ವಹಿಸಬೇಕು ಎಂದರು. ಈ ವೇಳೆ ಡೈರಿ ಕಾರ್ಯದರ್ಶಿ ವೇಣುಗೋಪಾಲ್, ಸದಸ್ಯರು, ಮುಖಂಡರು ಹಾಜರಿದ್ದರು. ಚಿಂತಾಮಣಿ ಸಂತೆಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಗೆ ಗುರುವಾರ ನಡೆದ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಎಲ್ಲ 13 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗುರುವಾರ ನಡೆದ ಸಂಘದ ಚುನಾವಣೆಗೆ ಸಾಮಾನ್ಯ ಕ್ಷೇತ್ರದಿಂದ ಮೂರ್ತಿ ಕೆಎನ್, ಆರ್ ಮಂಜುನಾಥ್, ಕೆಎಂ ಬಸವರಾಜ್, ಎಲ್ ಲೋಕೇಶ್, ದಿಲೀಪ್ ಕುಮಾರ್, ಕೆ ನಾಗೇಶ್, ಎಂ ಮಂಜುನಾಥ್, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಎನ್ ಶಂಕರಪ್ಪ, ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಮುನಿಶಾಮಿ ಕೇರವರು ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ಮುನಿಶಾಮಿ, ಹಿಂದುಳಿದ ವರ್ಗ ಬಿ ಕ್ಷೇತ್ರದಿಂದ ಕವಿತಾ, ಮಹಿಳಾ ಮೀಸಲು ಕ್ಷೇತ್ರದಿಂದ ಎನ್ ಮಂಜುಳಾ, ಕಲ್ಪನಾ ಟಿಎಂ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಲೀಲಾವತಿ ಬಿಎನ್ ರವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂತೆಕಲ್ಲಹಳ್ಳಿ ಗ್ರಾಮದ ಮುಖಂಡರಾದ ಎಚ್ ನಾರಾಯಣಸ್ವಾಮಿ, ಗೋವಿಂದಪ್ಪ, ಮಹೇಶ್ ಸೇರಿದಂತೆ ಸಂತೆಕಲ್ಲಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರ ಮಾಜಿ ಸಚಿವ ಚೆನ್ನಯ್ಯ ಅವರ ಹೆಸರು ಹೇಳಿಕೊಂಡು ಮುಖಂಡರನ್ನು ಭೇಟಿ ಮಾಡುತ್ತಿರುವ ಕೋಲಾರ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಮುದ್ದು ಗಂಗಾಧರ್ ಅವರಿಗೆ ಯಾವ ನೈತಿಕತೆ ಇದೆ ಎಂದು ಹಿರಿಯ ದಲಿತ ಮುಖಂಡ ಬಾಲಾಜಿ ಚೆನ್ನಯ್ಯ ದೂರಿದ್ದಾರೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುದ್ದು ಗಂಗಾಧರ್ ಅವರು ನಮ್ಮ ಸಂಬಂಧಿ ಅಲ್ಲ. ಚುನಾವಣೆಯ ದೃಷ್ಟಿಯಿಂದ ನಮ್ಮ ತಂದೆ ಕೇಂದ್ರ ಮಾಜಿ ಸಚಿವ ಚೆನ್ನಯ್ಯ ಹೆಸರನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ಸರಿಯಲ್ಲ. ಕೋಲಾರ ಲೋಕಸಭೆ ಕ್ಷೇತ್ರದಲ್ಲಿ ಚೆನ್ನಯ್ಯ ಅವರು ಹೆಸರು ಹೇಳಿಕೊಳ್ಳದೆ ಪ್ರವಾಸ ಮಾಡಲಿ, ಯಾವುದೇ ಅಭ್ಯಂತರವಿಲ್ಲ ಎಂದರಲ್ಲದೆ ನಾನು ಸಹ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಆಕಾಂಕ್ಷಿಯಾಗಿದ್ದೇನೆ ಎಂದು ಮಾಹಿತಿ ನೀಡಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ಕುಲವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾರಾಯಣಗೌಡ, ಉಪಾಧ್ಯಕ್ಷರಾಗಿ ವೆಂಕಟೇಶ್ ವಿ ಆಯ್ಕೆಯಾದರು ಎಂದು ಚುನಾವಣಾ ಅಧಿಕಾರಿ ಸಹಕಾರ ಇಲಾಖೆಯ ಶಿವಾನಂದ ರೆಡ್ಡಿ ಘೋಷಿಸಿದರು. ಒಟ್ಟು 12 ನಿರ್ದೇಶಕ ಸದಸ್ಯ ಸ್ಥಾನ ಬಲವಿದ್ದ ಡೈರಿಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಾರಾಯಣಗೌಡ 7 ಮತ ಗಳಿಸಿ ಜಯಶೀಲರಾದರು. ಬೈಲಪ್ಪ 4 ಮತ ಪಡೆದರು, 1 ಮತ ಅಸಿಂಧುವಾಯಿತು. ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ವೆಂಕಟೇಶ್ ವಿ 7 ಮತ ಗಳಿಸಿ ಜಯಗಳಿಸಿದ್ರು. ಪ್ರತಿಸ್ಪರ್ಧಿ ಲೋಕೇಶ್ 5 ಮತಗಳನ್ನಷ್ಟೇ ಪಡೆದರು. ನೂತನ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ, ಹೈನುಗಾರರಿಗೆ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಮತ್ತು ಬಮೂಲ್ ಕೆಎಂಎಫ್ ಯೋಜನೆಗಳನ್ನು ಸೋರಿಕೆಯಾಗದಂತೆ ಎಲ್ಲರಿಗೂ ತಲುಪಿಸುವ ಪಾರದರ್ಶಕ ವ್ಯವಸ್ಥೆ ಕೈಗೊಳ್ಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜಯಮ್ಮ, ಕೃಷ್ಣಯ್ಯ ಆರ್, ಹೇಮಲತಾ ಆರ್, ಲತಾಮಣಿ ಬಿಕೆ, ಕಮಲಮ್ಮ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಂಗನಾಥ್, ಶಿಕ್ಷಣ ಸಂಸ್ಥೆಯ ಕೆಟಿ ರಮೇಶ್, ಡೇರಿ ಮಾಜಿ ಅಧ್ಯಕ್ಷ ಬಿ ಕೃಷ್ಣಪ್ಪ, ಸಿಇಒ ರಂಗನಾಥ್, ಅಂಗಡಿ ಬಿಯರ್ ಬಾಲು ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂವಿಧಾನ ಅಂಗೀಕಾರವಾಗಿ 75 ವರ್ಷ ಸಂದ ಹಿನ್ನೆಲೆ ಸಂವಿಧಾನ ಜಾಗೃತಿ ಜಾಥಾಗೆ ಹೋದಲ್ಲೆಲ್ಲ ಕೋಲಾರದ ಜನತೆಯಿಂದ ಪೂರ್ಣಕುಂಭ ಸ್ವಾಗತ. ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಪ್ರತ್ಯೇಕಗೊಂಡ ನಂತರ ಚುನಾವಣೆ ನಡೆಯಲಿ. ಐಸ್ ಕ್ರೀಂ ಘಟಕ ಬದಲು ಟೆಟ್ರಾ ಪ್ಯಾಕ್ ಘಟಕ ಪ್ರಾರಂಭಿಸಿ ಮಾಜಿ ಕೋಚಿಮುಲ್ ಅಧ್ಯಕ್ಷ ಕೆವಿ ನಾಗರಾಜ್ ಒತ್ತಾಯ. ಕೋಲಾರದ ಕ್ಲಾಕ್ ಟವರ್ ಮೇಲೆ ಒಂದು ಧರ್ಮಕ್ಕೆ ಸೀಮಿತವಾದ ಚಿಹ್ನೆ ತೆಗೆಯುವಂತೆ ಪೊಲೀಸ್ ಇಲಾಖೆ ಮೇಲೆ ಹೆಚ್ಚಿದ ಒತ್ತಡ. ಕಲ್ಯಾಣ ಕ್ರಾಂತಿ ವೇಳೆ ಅತ್ಯಮೂಲ್ಯ ವಚನ ಸಂರಕ್ಷಣೆ ಮಾಡಿದ ಕೀರ್ತಿ ಮಡಿವಾಳ ಮಾಚಿದೇವರಿಗೆ ಸಲ್ಲುತ್ತದೆ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.